ಸತತವಾಗಿ ಕೆಲಸ ಮಾಡಿದಂತ ನಮ್ಮ ರಮೇಶ್ ಸರ್ ಅವರಿಗೂ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಅದೇ ರೀತಿಯಾಗಿ ಮಲ್ಲನಾಯಕನಹಳ್ಳಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಕಟ್ಟಡ ಎಲ್ಲ ನಮ್ಮ ಪಂಚಾಯಿತಿ ಎಲ್ಲರೂ ನೋಡಿರ್ತಕ್ಕಂಥದ್ದು ಹಾಗೂ ಇಲ್ಲಿ ಎಲ್ಲ ಗೊತ್ತಿರ್ತಕ್ಕಂಥದ್ದು. ಏನು ಈ ಕಾರ್ಯಕ್ರಮಕ್ಕೆ ಮಲ್ಲನಾಯಕನಲ್ಲಿ ವಿಶೇಷವಾಗಿ ನಾವು ಕರೆದಾಗ ನಮ್ಮ ಜನಪ್ರಿಯ ಶಾಸಕರಾದ ಮಂಜುನಾಥ್ ಅಣ್ಣ ಅವ್ರಿಗೆ ನಾನು ಬರ್ತೀನಿ ಅಂತ ಹೇಳಿ ತುಂಬಾ ಖುಷಿಯಿಂದ ನಮ್ಗೆ ಒಪ್ಕೊಂಡು ನಮ್ಗೆ ಆಹ್ವಾನ ಕೊಟ್ಟಿದ್ದಾರೆ. ಅದಕ್ಕೆ ಮಂಜಣ್ಣ ಅವರೇ ಹಾಗೂ ರಗಣ್ಣ ಅವರೇ ಹಾಗೂ ಇಒ ಸರ್ ಅವರೇ ಹಾಗೂ ಜಗಣ್ಣ ಅವರೇ, ಸ್ವಾಮಿ ಅವರೇ, ಪ್ರದೀಪ್ ಅವರೇ ಹಾಗೂ ನಮ್ಮ ಅಧ್ಯಕ್ಷರೇ ಹಾಗೂ ನಮ್ಮ ಕುಮಾರಣ್ಣ ಅವರೇ, ಜಗಣ್ಣ ಅವರೇ, ವಿಶ್ವನಾಥ್ ಅವರ ಎಲ್ಲ ನಮ್ಮ ಮುಖಂಡರೇ ಹಾಗೂ ನನ್ನ ಸಹಪಾಠಿಗಳೇ, ಗ್ರಾಮ ಪಂಚಾಯತ್ ಮುಖ್ಯಸ್ಥರಾದಂತ ಮಂಜು ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಬೆಳಗಾವಿನಲ್ಲಿ ಗ್ರಾಮಸ್ಥರಿಗೆ ನಾನು ಚಿರಋಣಿ ಆಗಿದ್ದೇನೆ. ನಾನು 30 ವರ್ಷ ಆಗಿದೆ ಅಣ್ಣ, ನಾನು ಮುಳಬಾಗಲ್ ಸೆಟ್ಲ್ ಆಗಿ ನನ್ನ ಊರಲ್ಲಿ ನಾನು ಹುಟ್ಟಿ ಓದಿದ್ದಷ್ಟೇ. ನಾನು 30 ವರ್ಷ ಆದ್ರೂ ನನಗೆ ನಮ್ಮ ಊರಲ್ಲಿ ನಾನು ಓಟ್ ಹಾಕಿ ನನ್ನ ಗೆಲ್ಸಿದ್ದಾರೆ. ಆದ್ರೆ ನಾನು ಇಲ್ಲಿ ಫಸ್ಟ್ ಟರ್ಮ್ ಒಂದೇ ಟರ್ಮ್ ಅಲ್ಲಿ ನಾನು ಚೇರ್ಮನ್ ಮಾಡಿದ್ರು. ಅದನ್ನ ನಾನು ಫಸ್ಟ್ ನಮ್ಮ ಊರವ್ರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿಯಲ್ಲಿ ನನಗೆ ಇಲ್ಲಿ ಕೆಲಸ ಮಾಡಕ್ಕೆ ಎಲ್ಲ ಇಲ್ಲಿ ಲೋಕಲ್ ಇರ್ತಕ್ಕಂಥ ಎಲ್ಲ ಸದಸ್ಯರು ನನಗೆ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಅಭಿವೃದ್ಧಿ ಮಾಡಕ್ಕೆ ನಿಮ್ಮ ಸಹಕಾರ ನನಗೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಬಟ್ ಆದ್ರೆ ಪಂಚಾಯತ್ ಓಪನ್ ನಮ್ಮ ಮಂಜಣ್ಣ ಅವರ ಅವಧಿಯಲ್ಲಿ ನಮಗೆ ಕೆಲಸ ಮಾಡಕ್ಕೆ ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ಸುಮಾರು ಪಾಪ ಅವ್ರು ನೋವನ್ನು ಹೇಳ್ಕೊಳ್ತಾ ಇರ್ತಾರೆ. ನನಗೆ ಅಭಿವೃದ್ಧಿ ಮಾಡ್ಬೇಕು ಏನೋ ಆಸೆ ಇಟ್ಕೊಂಡು ನಾನು ಬಂದೆ, ಬಟ್ ನನಗೆ ಏನೋ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ, ನೋವಾಗುತ್ತೆ ಅಂತ ಹೇಳ್ಬಿಟ್ಟು ಅದೇ ನೋವನ್ನು ನಾವು ನುರಿದಿದ್ದೀವಿ. ಅದೇ ನೋವು ನಾವು ಬಂದಿದ್ದೀವಿ. ದಯವಿಟ್ಟು ಏನಪ್ಪಾ ಅಂತಂದ್ರೆ ಗ್ರಾಮ ಪಂಚಾಯಿತಿಗಳು ಚೆನ್ನಾಗಿ ಅಭಿವೃದ್ಧಿ ಆಗ್ಬೇಕು. ಗ್ರಾಮ ಪಂಚಾಯಿತಿ ಶಾಸಕರು ಒಂದೊಂದು ಹಳ್ಳಿನೂ ಅಭಿವೃದ್ಧಿ ಮಾಡಕ್ ಆಗಲ್ಲ. ಬಟ್ ಗ್ರಾಮ ಪಂಚಾಯಿತಿ ಆಯ್ಕೆ ಮಾಡಿದ ಉದ್ದೇಶನೇ ಅದು. ಏನು ಅಂತಂದ್ರೆ ಗ್ರಾಮಗಳಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆನೂ ಮೆಂಬರ್ಸ್ ಗೊತ್ತಿರುತ್ತೆ, PDO ಗೊತ್ತಿರುತ್ತೆ, ಅಲ್ಲಿ ಲೋಕಲ್ ಇರ್ತಕ್ಕಂಥವ್ರು ಎಲ್ರಿಗೂ ಸಹ ಪ್ರಾಬ್ಲಮ್ ಗೊತ್ತಿರುತ್ತೆ. ಬಟ್ ಆದ್ರೆ ಗ್ರಾಮ ಪಂಚಾಯಿತಿ ನಾವು ಏನಪ್ಪಾ ಅಂತಂದ್ರೆ ಚೆನ್ನಾಗಿ ಒಳ್ಳೆ ಅಭಿವೃದ್ಧಿ ಮಾಡಕ್ಕೆ ಎಲ್ಲರ ಸಹಕಾರ ಇದ್ರೆ ಮಾತ್ರ ಸಾಧ್ಯ. ಇಲ್ಲಾಂದ್ರೆ ಯಾರು ಏನು ಮಾಡಕ್ ಸಾಧ್ಯ ಇಲ್ಲ. ಅದರಿಂದ ಏನಿವತ್ತು ನಾವೆಲ್ಲರೂ ಈ ಗ್ರಾಮ ಪಂಚಾಯತಿ ಇರ್ತಕ್ಕಂಥವ್ರು ಎಲ್ಲರೂ ನಾವು ಮಂಜಣ್ಣ ಅವ್ರಿಗೆ ಸಹಕಾರ ಮಾಡಿ ಅವ್ರ ಕಡೆಯಿಂದ ಎಲ್ಲ ನಾವು ಸಹಕಾರ ಪಡ್ಕೊಂಡು ಗ್ರಾಮ ಪಂಚಾಯತಿನ ಅಭಿವೃದ್ಧಿ ಮಾಡೋಣ. ಅದರಿಂದ ನಾನು ಮಾತನಾಡಲು ಅವಕಾಶ ಕೊಟ್ಟಂತ ನಿಮ್ಗೆ ಎಲ್ಲರಿಗೂ ಒಂದ್ಸುತ್ತ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನೂತನ ಕಟ್ಟಡದ ಶುಭಾಶಯಗಳೊಂದಿಗೆ ನಾವು ಒಂದೆರಡು ಮಾತಾಡಬೇಕು ಅಂತ ಹೇಳ್ಬಿಟ್ಟು ಅನಿಸಿತು. ಅದಕ್ಕೆ ಮಾತಾಡ್ತಾ ಇದ್ದೀವಿ. ಇಲ್ಲಿ ಬಂದಿದ್ದ ನಮ್ಮ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರಿಗೆ ಮತ್ತು ನಮ್ಮ ಪಂಚಾಯಿತಿ ಅಧ್ಯಕ್ಷರಾದ ವಿಶ್ವನಾಥ್ ಅವರಿಗೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ರಮೇಶ್ ಅವರಿಗೆ ಮತ್ತು ನಮ್ಮ ಎಲ್ಲ ಮುಖಂಡರಿಗೆ, ನನ್ನ ಸಹಪಾಠಿ ಸದಸ್ಯರುಗಳಿಗೆ ಹೊಂದಿಸುತ್ತಾ ನಾವು ಮಾತಾಡೋದೇನೆಂದರೆ, ನಮ್ಮ ಹಿರಿಯರಾದ ನೀಲಕಂಠೇಗೌಡರು ಇವತ್ತು ನಮ್ಮಲ್ಲಿಲ್ಲ. ಈ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ನಮ್ಮ ನೀಲಕಂಠಣ್ಣನೇ ಕಾರಣ ಅಂತ ಹೇಳ್ಬಿಟ್ಟು ನಾನು ಕಂಠಘೋಷಿತವಾಗಿ ಹೇಳ್ತಾ ಇದ್ದೀನಿ. ಯಾಕಂದರೆ ನಾವು ಫಸ್ಟ್ ಮೀಟಿಂಗ್ ಮಾಡಿದಾಗ ರಮೇಶ, ಕುಮಾರ, ತಿರುಗಿ ನಮ್ಮ ಮೆಂಬರ್ಸ್ನೆಲ್ಲ ವಿಶ್ವನಾಥ್ ಎಲ್ಲರನ್ನೂ ಕರೆದುಬಿಟ್ಟು ನೀವು ಏನಾದರೂ ಮಾಡಿ ಬಿಲ್ಡಿಂಗ್ ಕಟ್ಟಲೇಬೇಕು, ಏನಾದರೂ ಪ್ರಯತ್ನ ಮಾಡಿರಿ ಅಂತ ಹೇಳಿದರು. ಇವತ್ತು ನಾವು ಪ್ರಯತ್ನ ಮಾಡಿದ್ವಿ. ಆದರೆ ಅವ್ರು ತೀರ್ಕೊಂಡು 1 ವರ್ಷ ಆಗ್ತಾಯಿದೆ. ಅವ್ರು ನಮ್ಮಲ್ಲಿಲ್ಲ. ಆದರೆ ಅವರು ಇಲ್ಲೇ ಇದ್ದಾರೆ, ಅವರು ಈ ಸ್ಥಳದಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ಜ್ಞಾಪಿಸ್ತಾ ಅವ್ರಿಗೆ ಋಣಿಯಾಗಿರ್ತೀನಿ ಅಂತ ಹೇಳ್ಬಿಟ್ಟು ನಾನು 4 ಮಾತು ಮುಗಿಸ್ತಾ ಇದ್ದೀನಿ. ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಹೊಸ ಬಿಲ್ಡಿಂಗ್ ಓಪನಿಂಗ್ ಸ್ವಲ್ಪ ಪ್ರೋಗ್ರಾಮ್ ಇಟ್ಕೊಂಡಿದ್ವಿ. ಒಳ್ಳೆ ಖುಷಿ ಆಗ್ತಾಯಿದೆ, ಚೆನ್ನಾಗಿ ನಡೀತು. ಒಳ್ಳೆ ಬಿಲ್ಡಿಂಗನ್ನು ಕಟ್ಟಿ ಕೊಡಿಸಿದ್ದಾರೆ ನಮ್ಮ ಮಾಜಿ ಅಧ್ಯಕ್ಷರು ರಮೇಶ್ ಅವರು. ಎಲ್ಲ ಜವಾಬ್ದಾರಿ ತಗೊಂಡು ಕೊಡಿಸಿದ್ದಾರೆ. ಅದಕ್ಕೆ ಮುಂಚೆ ನಾವು ಎಲ್ಲರೂ ಸೇರಿ ನೀಲಕಂಠನ್ನ ಎಲ್ಲರೂ ಸೇರಿ ಪಂಚಾಯತಿ ಕಟ್ಟಬೇಕು ಅಂತ ಮತ್ತು ಚೇರ್ಮನ್ ಆಗಿ ಪ್ರತಿಯೊಂದು ಎಲ್ಲ ಮಾಡಿದ್ರು. ಅದರಿಂದ ನಮಗೆ ಸ್ವಲ್ಪ ಬಿಲ್ಡಿಂಗ್ ಆಗಲಿ ಎಲ್ಲ ಓಪನ್ ಮಾಡಿ ಕಟ್ಟೋದಕ್ಕಾಗಲಿ ಎಲ್ಲ ಅನುಕೂಲ ಆಯಿತು. ಅವರು ಫಸ್ಟು ಎಲ್ಲ ನಮ್ಗೆ ಪಾಯ ಹಾಕ್ಕೊಟ್ಟು ಎಲ್ಲ ಮುಗಿಸ್ಕೊಟ್ಟು ಇವಾಗ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ವಿಶ್ವನಾಥ್ ಅವರಿಂದ ಓಪನಿಂಗ್ ಆಯಿತು. ನಮ್ಮ ಉಸ್ತುವಾರಿ ಎಲ್ಲ ಮಾಜಿ ಅಧ್ಯಕ್ಷರು ತಗೊಂಡಿದ್ದು ಒಳ್ಳೆ ಸಂತೋಷ ಆಯಿತು. ಎಲ್ಲ ಸದಸ್ಯರೆಲ್ಲ ಬಂದಿದ್ದರು. ಎಲ್ಲ ಊಟ ಎಲ್ಲ ಚೆನ್ನಾಗಿದೆ. ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನಮ್ಮದು ಕನಸಿತ್ತು. ಸುಮಾರು 40 ವರ್ಷದಿಂದ ಹಳೆ ಕಟ್ಟಡದಲ್ಲೇ ಎಲ್ಲರೂ ಇದ್ದರು. ನಾವು ಜನರಲ್ ಬಾಡಿ ಫಸ್ಟ್ ಮೀಟಿಂಗಲ್ಲೇ ನಾನು, ಕುಮಾರು, ರಮೇಶು ಎಲ್ಲರೂ ನಾವು ಸದಸ್ಯರೆಲ್ಲ ಸೇರಿ ಒಗ್ಗಟ್ಟಾಗಿ ಒಂದು ಬಿಲ್ಡಿಂಗ್ ಕಟ್ಟಡವನ್ನು ನಮ್ಮ ಪೀರಿಯಡಲ್ಲಿ ಕಟ್ಟಲೇಬೇಕು ಅಂತ ಮನಸ್ಸು ಮಾಡಿದ್ವು. ಅದು ಈ ದಿನ ನಮಗೆ ಕನಸು ನನಸಾಗಿದೆ. ನಮ್ಮ MLA ಸಾಹೇಬರು ಕೂಡ ಇದನ್ನು ಮೆಚ್ಚಿಕೊಂಡು ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ನಮಸ್ಕಾರ. ನಾವು ಮುಳಬಾಗಿಲಲ್ಲಿ ನಮ್ಮ ತಾಲೂಕಿನ ಮಲ್ಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ
5 ವರ್ಷಗಳ ಹಿಂದೆ ನಾವು ಫಸ್ಟ್ ಚುನಾವಣೆಯಲ್ಲಿ ನಿಂತು ಆಯ್ಕೆಯಾಗಿ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಏನು ನಾವು ಎಲೆಕ್ಷನ್ ನಿಂತು ಆಯ್ಕೆ ಆಗಬೇಕು ಅಂದ್ರೂ ಸಹ ನಮಗೆಲ್ಲ ರೀತಿಯಲ್ಲೂ ಎಲ್ಲರೂ ನಮ್ಮ ಎಲ್ಲ ನಾಯಕರು ನಮ್ಮ ವಿಶೇಷವಾಗಿ ಇವತ್ತು ದಿವಂಗತರಾಗಿದ್ದಾರೆ ನಮ್ಮ ನೀಲಕಂಠಣ್ಣ ಅವರು ನಮ್ಮ ಮಾಜಿ ಮಂತ್ರಿಗಳಾದಂಥ ಮುನ್ಸಾಮಣ್ಣ ಅವರು ಹಾಗೂ ನಮ್ಮ ಮಾಜಿ ಮಂತ್ರಿಗಳಾದಂಥ ನಾಗೇಶ್ ಅಣ್ಣ ಅವರು ಹಾಗೂ ಈ ಲೋಕಲ್ ಇರ್ತಕ್ಕಂಥ ಎಲ್ಲ ನಮ್ಮ ನಾಯಕರು ಹೆಸರುಗಳು ಹೇಳಬೇಕು ಅಂದರೆ ಎಲ್ಲರೂ ಸಹಕಾರ ಮಾಡಿದ್ದಾರೆ ನಮಗೆ. ಅದರಿಂದ ಇವತ್ತು ನಾವು ಶಾಸಕರೇ ಇವತ್ತು ಹೇಳಿದ್ರು, ನಾನು 30 ಪಂಚಾಯಿತಿ ನೋಡಿದ್ದೀನಿ, 30 ಪಂಚಾಯಿತಿಯಲ್ಲಿ ತುಂಬ ಚೆನ್ನಾಗಿದೆ ಕಟ್ಟಡ ಅಂತ ಹೇಳ್ಬಿಟ್ಟು ನಾವು ಎಲ್ಲ ಈಗ ನಮ್ಮ ಇಷ್ಟೊತ್ತು ನಮ್ಮ ಎಲ್ಲ ಮುಖಂಡರು ಹೇಳ್ದಂಗೆ ಇವತ್ತು ನಮ್ಮ ಎಲ್ಲರಿಗೂ ಒಂದು ಕನಸಿತ್ತು. ಇಲ್ಲಿ ಪಕ್ಷಾತೀತವಾಗಿ ಮಾಡಿದ್ದೀವಿ ನಾವು. ಯಾವುದೇ ಒಂದು ಪಕ್ಷಕ್ಕೆ ನಾವು ಇದಪ್ಪ ಅಂತೇಳಿ ಯಾರೂ ಮಾಡಲಿಲ್ಲ. ಪಕ್ಷಾತೀತವಾಗಿ ಎಲ್ಲರೂ ಸೇರಿ ನಾವು ಏನಾದರೂ ಒಂದು ನಮ್ಮ ಜೀವನದಲ್ಲಿ ನಮ್ಮ ಹೆಸರಿರಬೇಕು, ನಮ್ಮದು ಒಳ್ಳೆಯ ಒಂದು ಬೆಳವಣಿಗೆ ಥರ ಎಲ್ಲರೂ ನಮ್ಮನ್ನು ಆದರ್ಶವಾಗಿ ತಗೋಬೇಕು ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಸದಸ್ಯರು ನಮ್ಗೆ ಒಳ್ಳೆ ಸಹಕಾರ ಕೊಟ್ಟು, ಎಲ್ಲ ಲೀಡರ್ಸು ನಮ್ಗೆ ಸಹಕಾರ ಕೊಟ್ಟು, ಎಲ್ಲ ಜನಪ್ರತಿನಿಧಿಗಳು ಸಹಕಾರ ಕೊಟ್ಟಿದ್ದರಿಂದ ಇವತ್ತು ನಾವು ಒಳ್ಳೆ ಕಟ್ಟಡವನ್ನು ಕಟ್ಟಿ ನಮಗೇನು ಅಂದರೆ ನಮಗೆ ಸ್ವಾರ್ಥ ಇಲ್ಲ. ಸುಮಾರು ಜನ ಎಲ್ಲ ಹೇಳ್ತಾರೆ, ಏನಪ್ಪ ನಿಮ್ಮ ಅವಧಿನೇ ಆಗೋಯ್ತು, ಇವಾಗ ನೀವು ಉದ್ಘಾಟನೆ ಮಾಡ್ತಾ ಇದ್ದೀರಾ ಅಂತ. ನಾವು ಚುನಾವಣೆಯಲ್ಲಿ ಗೆದ್ದು ಇಲ್ಲಿ ಇದೇ ನಮ್ಮ ಪಂಚಾಯತಿ ಬಿಲ್ಡಿಂಗಲ್ಲಿ ಪ್ರಮಾಣ ಸ್ವೀಕಾರ ಮಾಡಿ ಪೂಜೆ ಮಾಡ್ಕೊಂಡು ಹೋಗಿದ್ದ ದಿವಸ ನಮಗೆ ಫುಲ್ಲು ಮಳೆ ಬಂದ್ಬಿಟ್ಟಿತ್ತು. ಮಾರನೇ ದಿವಸ ನಾವು ಬರೋಷ್ಟೊತ್ತಿಗೆ ಎಲ್ಲ ಮರಗಳಲ್ಲಿ ನೀರೆತ್ತು ಹೊರಗಡೆಗೆ ಆಗ್ತಾ ಇದ್ರು, ಎಲ್ಲ ಬಿಲ್ಡಿಂಗ್ ಸೋರ್ತಾ ಇತ್ತು. ನಮ್ಮ ಕಷ್ಟ ಇನ್ನೊಬ್ರಿಗೆ ನಮ್ಮ ಹಿಂದೆ ಯಾರು ಬರ್ತಾರೋ ಏನೋ ಗೊತ್ತಿಲ್ಲ, ಅದು ದೇವ್ರು ಯಾರ್ಯಾರಿಗೆ ಏನು ಹಣೆ ಬರ್ತಿದ್ದು ಗೊತ್ತಿಲ್ಲ. ಯಾರೇ ಬರಲಿ ಮುಂದಿನ ಚುನಾವಣೆಯಲ್ಲಿ ನಮಗೆ ಅಂತ ನಾವು ಕಟ್ಕೋಬಾರ್ದು. ಯಾವತ್ತು ನಮ್ಮ ಸ್ವಾರ್ಥಕ್ಕೆ ಅಂತ ನಾನು ಇದ್ದರೆ ಮಾತ್ರ ನಾನು ಬಿಲ್ಡಿಂಗ್ ಕಟ್ಕೋಬೇಕು, ನನಗೇನಕ್ಕಪ್ಪ ಅಂತ ಯಾರೂ ಇಟ್ಕೊಳ್ಳೋದು ಬೇಡ ನಾವು. ಅದರಿಂದ ಆ ಪ್ರೀತಿ ವಿಶ್ವಾಸದಲ್ಲಿ ಯಾರೇ ಬಂದ್ರೂ ಚೆನ್ನಾಗಿರಲಿ, ನಮ್ಮ ಪಂಚಾಯತಿಗೆ ಒಳ್ಳೆ ಹೆಸರು ಬರಬೇಕು. ಇಡೀ ತಾಲೂಕಲ್ಲಿ ಯಾವುದೋ ಅವಧಿಯಲ್ಲಿ ಯಾರೋ ಮಾಡಿದ್ರಂತಪ್ಪ, ಪರವಾಗಿಲ್ಲಪ್ಪ ಚೆನ್ನಾಗಿ ಮಾಡಿದ್ದಾರೆ ಅಂತ ಒಂದು ಹೆಸರು ಬರಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ನಮ್ಮ ಆಶೀರ್ವಾದದಿಂದ ಇವತ್ತು ಒಳ್ಳೆ ಬಿಲ್ಡಿಂಗ್ ಕಟ್ಟಕ್ಕೆ ನಮ್ಗೆ ಅವಕಾಶ ಆಗಿದೆ. ಅದರಿಂದ ಎಲ್ರಿಗೂ ಒಂದು ಸುತ್ತ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.